ಅಮ್ಮ ತಾಯಿ ನೀವ್ಯಾಕೆ ಬರಕ್ ಹೋದ್ರಿ? ನಿಮ್ಮಿಂದ ಈ ಮನೆ ರಣರಂಗ ಆಗೋಗಿದೆ. ದಯಮಾಡಿ ಹೋಗಿ. ನಾನು ವಿಶ್ವ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ ಅಷ್ಟೇ. ಅಷ್ಟೇನಾ? ಆ ಥ್ಯಾಂಕ್ಸ್ ಇಲ್ಲಿ ಕೊಡಿ, ನಾನು ಅವ್ರಿಗೆ ಕೊಟ್ಬಿಡ್ತೀನಿ. ಇಲ್ಲ ನಾನು ಅವ್ರ ಹತ್ರನೇ ಹೇಳ್ಬೇಕು. ದಯಮಾಡಿ ಹೋಗಿ. ಹಲೋ ವೀಣಾ, ಅಲ್ಲೇ ಯಾಕೆ ನಿಂತ್ಕೊಂಡ್ರಿ? ಬನ್ನಿ ಬನ್ನಿ, ಒಳಗ್ ಬನ್ನಿ. ನಾನು ಹೀಗೆ ಹೇಳ್ದೆ ಅಂತ ಅವ್ರ ಹತ್ರ ಹೇಳ್ಬೇಡಿ. ಆದ್ರೂ ನೀವು ಬಂದಿದ್ದು ನನ್ಗೇನ್ ಇಷ್ಟ ಆಗ್ಲಿಲ್ಲ. ಬನ್ನಿ. ಬಂದ್ರು. ಹಲೋ ಸರ್. ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವತ್ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು. ನೀವ್ ಆಡಿದ ಮಾತುಗಳಿಂದನೇ ಅವ್ರಿಗೆ ಅವ್ರ ತಪ್ಪೇನು ಅಂತ ಅರ್ಥ ಆಗಿದೆ. ನಡೆದಿದ್ದಕ್ಕೆಲ್ಲ ಕ್ಷಮೆ ಕೇಳಿದ್ರು. ಅವ್ರಿಗೀಗ US ಅಲ್ಲಿ ಕೆಲಸ ಸಿಕ್ಕಿದೆ ಸರ್. ಇನ್ 2 ತಿಂಗಳಲ್ಲಿ ನಾವಿಬ್ರು ಅಲ್ಲಿಗೆ ಹೋಗ್ತಾ ಇದೀವಿ. ನಾನೀಗ ತುಂಬಾನೇ ಖುಷಿಯಾಗಿದ್ದೀನಿ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ ಸರ್. ಪ್ಲೀಸ್ ನಂಗೆ ಆಶೀರ್ವಾದ ಮಾಡಿ. ಇರ್ಲಿ ಇರ್ಲಿ ಇರ್ಲಿ. ಹೇಳಿ ಹೇಳಿ. ತಾವು ನಿನ್ನೆ ಇವರ ಆಶೀರ್ವಾದ ತಗೊಳ್ಳೋದು ಮರ್ತು ಬಿಟ್ರಾ? ಮಾಡ್ಬೇಕಾ? ನಿಜ ಏನು ಅಂತ ಗೊತ್ತಿಲ್ಲದೆ ಬಾಯಿ ಬಂದಾಗ ಮಾತಾಡ್ಬೇಡ. ಯಾವ್ದ್ರಿ ನಿಜ? ಇವಳು ನಿಮ್ ಕಾಲಿಗೆ ಬೀಳ್ತಾಳೆ, ನೀವು ಶ್ರೀರಾಮನ್ ತರ ಆಶೀರ್ವಾದ ಮಾಡ್ತೀರಾ. ಇದರಲ್ಲಿ ನಿಜ ಏನ್ ತಿಳ್ಕೋಬೇಕು? ಅಮ್ಮ ತಾಯಿ, ದಯವಿಟ್ಟು ನನ್ನ ಮನೆಯಿಂದ ಹೊರಗಡೆ ಹೋಗ್ತೀಯಾ? ಸಾಕು ನಿಲ್ಸು. ಅವಳು ನನ್ನ ಕಾಲಿಗೆ ಬಿದ್ದಿದ್ ನಿನ್ ಕಾಣಿಸಿದೆ. ಅವಳು ಹೇಳಿದ್ ನೀನ್ ಕೇಳಿಸ್ಕೊಂಡ್ಯಾ? ನೋಡಿದ್ ಸಾಲ್ದ, ಇನ್ನು ಡೈಲಾಗ್ ಬೇರೆ ಕೇಳ್ಬೇಕಾ? ಮೇಡಮ್, ನೀವ್ ತುಂಬಾನೇ ಅಪಾರ್ಥ ಮಾಡ್ಕೊಂಡಿದ್ದೀರಾ. ನಿನ್ ಮಾತ್ ಕೇಳೋಕೆ, ನಿನ್ ಮುಖ ನೋಡೋಕೆ ನನ್ಗೆ ಇಷ್ಟ ಅಲ್ಲ. ನಿನ್ನೆ ಇವರು ಹೇಳ್ತಾರೆ ನಿನ್ ಗಂಡನ್ಗೆ ನಿನ್ನಿಂದ ಡಿವೋರ್ಸ್ ಬೇಕು ಅಂತ, ಮತ್ತೆ ನೀನು ಇವತ್ತು ನನ್ ಗಂಡನ್ ಕಾಲಿಗೆ ಬೀಳ್ತೀಯಾ? ನಿಂಗೆ ಬೇರೆ ಯಾರು ಸಿಗ್ಲಿಲ್ವಾ? ನಮ್ಮ ಅಕ್ಕನಿಗೆ ಹೊಡಿತೀಯಾ? ವೀಣಾ ಅವ್ರೆ, ನೀವಿನ್ನು ಹೊರಡಿ. ನಾನು ನನ್ನ ಹೆಂಡತಿ ಪರವಾಗಿ ನಿಮಗೆ ಕ್ಷಮೆ ಕೇಳ್ತೀನಿ. ಸಾರಿ. ನೀವು ನನಗೆ ಹೊಡೆದ್ರ? ಯಾಕೆ ಹೊಡೆದಿದ್ ನಾನು ಅಂತ ಗೊತ್ತಾಗ್ಲಿಲ್ವಾ? ಇನ್ನೊಂದ್ ಬೇಕಾ? ಡ್ಯಾಡಿ, ಏನ್ ಮಾಡ್ತಿದ್ದೀರಾ? ನೀವು ನಿಮ್ ರೂಮಿಗೆ ಹೋಗಿ, ಇಲ್ಲಾಂದ್ರೆ ನಿಮ್ಗೂ ಬೀಳುತ್ತೆ. ಇಷ್ಟು ವರ್ಷ ನಾನು ತಾಳ್ಮೆಯಿಂದಿದ್ದೆ. ನಿನ್ನ ಹುಚ್ಚಾಟಗಳನ್ನೆಲ್ಲ ಸಹಿಸ್ಕೊಂಡೆ. ಆದ್ರೆ ನನ್ನ ತಾಳ್ಮೆ ನಾನು ನಿನ್ ದುರುಪಯೋಗ ಪಡಿಸ್ಕೊಂಡೆ. ಇವತ್ತಿಂದ ಈ ಮನೆಯಲ್ಲಿ ನಾನು ಹೇಗೆ ಹೇಳ್ತೀನೋ ಹಾಗೆ ನಡಿಬೇಕು. ನನ್ನ ಹಿಡಿತದಲ್ಲಿ ಇಟ್ಕೊಳಕ್ ಆಗುತ್ತೋ ಇಲ್ಲೋ ಅಂತ ನಾನು ನೋಡ್ತೀನಿ. ನನ್ನ ಕಂಟ್ರೋಲ್ ಮಾಡ್ತೀರಾ? ಹೌದು. ಟ್ರೈ ಮಾಡಿ ನೋಡಿ. ಆದ್ರೆ ಇನ್ನೊಂದ್ಸಲ ನೀವು ನನಗೆ ಹೊಡೆದ್ರೆ ನಾನು ತಿರುಗಿಸಿ ಹೊಡ್ತೀನಿ. ಏನು? ಎಸ್. ದೇವರ ಹತ್ರ ಇರೋ ನನ್ನ ತಂದೆ ತಾಯಿ, ನನ್ನ ಹತ್ರ ಇರೋ ನನ್ನ ಮಕ್ಕಳು, ಈ ಕೋತಿ ನನ್ನ ತಮ್ಮ, ಈ ಸ್ಟುಪಿಡ್ ರಾಧಾಬಾಯಿ, ಈಗ ಹೋದ್ಲಲ್ಲ ಬಿಳಿ ಜಿರಳೆ, ಅವ್ರೆಲ್ಲರ ಮೇಲೂ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀವು ನನಗೆ ಹೊಡೆದ್ರೆ ನಾನು ತಿರುಗಿಸಿ ಹೊಡಿತೀನಿ. ನನ್ನ ಮೀನಾ ಜಾಸ್ತಿ ಆಯ್ತಾ? ಸ್ಲೋ ಮೋಷನ್ ನಲ್ಲಿ ಸ್ಟೈಲ್ ಆಗಿ ಹೋಗ್ತಾವಳೆ. ಈಗ ತೃಪ್ತಿ ಆಯ್ತಾ ನಿಮ್ಗೆ? ನಿನಗೆ ತೃಪ್ತಿ ಆಯ್ತಾ? ಹೇ ಮೀನಾ, ಮೇಘನಾ, ಬನ್ನಿ 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 ಬನ್ನಿ. ಅಯ್ಯ, ಯಾಕೆ ಡಲ್ ಆಗಿದ್ದೀರಾ? ಏನಾಯ್ತು? ನಮ್ಗಂತೂ ಅಲ್ಲಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ವಿವೇಕ್. ಮೊದಲು ಡ್ಯಾಡಿ ಮಮ್ಮಿ ಬರೀ ಮಾತಲ್ಲಿ ಜಗಳಾಡ್ತಿದ್ರು, ಈಗ ಕೈ ಮಿಲಾಯಿಸೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಬಾ, ನಮ್ಗಂತೂ ಸಾಕಾಗೋಗಿದೆ. ನಾವು ಇಲ್ಲೇ ಇರ್ಬೋದಾ ವಿವೇಕ್? ಹೇ, ಅಫ್ಕೋರ್ಸ್, ಇದು ನಿಮ್ಮನೇನೆ. ಮೃದುಲಾ? ಹಾ, ಬಂದೆ. ಹೇ, ಯಾವಾಗ ಬಂದ್ರಿ? ಬನ್ನಿ ಬನ್ನಿ. ಬಾ ಮೀನಾ. ಇದನ್ ತಗೋ. ಮೃದುಲಾ, ಮೃದುಲಾ. ಮತ್ತೇನಾಯ್ತು ಮಮ್ಮಿ? ಈಗ ತಾನೇ ಇಲ್ಲಿಂದ ಖುಷಿಯಾಗೋದೆ? ಏನ್ ಖುಷಿ? ಇನ್ನು ಆ ಮನುಷ್ಯನ ಜೊತೆ ಬದುಕೋಕಾಗಲ್ಲ. ಅವನನ್ನ ಕೊಂದು ಹಾಕಿದ್ರು ಹಾಕ್ಬಹುದು. ಅವರ ಮನೆಯಲ್ಲೇ ಇರ್ಲಿ ಸಾಯ್ಲಿ, ಐ ಡೋಂಟ್ ಕೇರ್. ನನ್ ಉಳಿದ ಕಾಲನ ನನ್ ಮಗಳ ಜೊತೆನೆ ಕಳಿಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ನಿನ್ಗೇನು ಅಭ್ಯಂತರ ಇಲ್ಲ ತಾನೆ? ಇಲ್ಲ ಮಮ್ಮಿ. ಗುಡ್. ನಿನ್ಗೇನಾದ್ರೂ ಅಭ್ಯಂತರ ಇದ್ರೆ ಈಗ್ಲೇ ಹೇಳ್ಬಿಡು. ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರ್ಕೋತೀನಿ. ಚಿಚೆ, ನನಗೇನು ಅಭ್ಯಂತರ ಇಲ್ಲ. ಇಲ್ಲ ತಾನೆ? ಇಲ್ಲ. ನೋಡಿ, ನಿಮ್ಮನ್ನೇ ನೀವು ಎಷ್ಟು ದಿವಸ ಬೇಕಾದ್ರೂ ಇಲ್ಲೇ ಇರ್ಬೋದು. ಥ್ಯಾಂಕ್ ಯು. ಮೃದುಲಾ, ಕರ್ಕೊಂಡು ಹೋಗು.
ಎಸಿ ಹಾಕಿದ್ಯಾ? ಚಿತ್ತು, ಆ? ಇದನ್ ತಗೋಪ್ಪ. ಏನಾಯ್ತು ಅಂಕಲ್? ನಾನೇನಾದ್ರೂ ಆ ಭದ್ರಕಾಳಿ ಜೊತೆ ಅಲ್ಲೇ ಇದ್ರೆ ನನಗೆ ಹುಚ್ಚು ಹಿಡಿದು ಬಿಡುತ್ತೆ. ಅವಳು ಬೇಕಾದ್ರೆ ಅಲ್ಲೇ ಬದುಕ್ಲಿ ಅಥವಾ ಸಾಯ್ಲಿ, ಐ ಡೋಂಟ್ ಕೇರ್. ಆದ್ರೆ ನಾನು ಮಾತ್ರ ನಿನ್ಗೆ ಇಷ್ಟ ಇರ್ಲಿ ಇಲ್ಲದೆ ಇರ್ಲಿ, ಇನ್ಮೇಲೆ ಇಲ್ಲೇ ಇರ್ತೀನಿ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಇದು ನನ್ ಮಗಳ ಮನೆ. ಇದು ನನ್ನ ಅಳಿಯನ್ ಮನೆ. ನಿನಗೆ ಎಷ್ಟು ಹಾಕಿದ್ಯೋ? ಏನ್ ಅನ್ಕೊಂಡಿದ್ದೀರಾ ನೀವು? ನೀವೇ ಸ್ಕೂಲ್ ಮಕ್ಳ ಬಿಟ್ರೆ ಹೋಗ್ತಾನೆ ಇದೀರಲ್ಲ. ವಿವೇಕ್, ನೀ ಸುಮ್ನೆ ಇದೇನ್ ತೋಟ ತಪ್ಪ ಛತ್ರನ? ಮೊದ್ಲು ಮಕ್ಳು ಬರ್ತಾರ, ಆಮೇಲೆ ಅಮ್ಮ, ಆಮೇಲೆ ಅಪ್ಪ. ಇದೆಲ್ಲ ಇವ್ರು ತಾನೇ ಶುರು ಮಾಡಿದ್ದು. ವೀಣಾ ಹೆಸರೆತ್ತಿ ಜಗಳ ಶುರು ಮಾಡಿ. ಸುಳ್ಳು. ಮೊದ್ಲು ನಿನ್ನ ಜೊತೆ ಬನ್ನಿ. ಎಲ್ಲಿಗೆ? ನೋಡಿ, ನನ್ ತಲೆ ಕೆಡಿಸ್ಬೇಡಿ, ಬನ್ನಿ ಅಷ್ಟೇ. ನಾನು ಬರ್ಲಾ? ಮುಚ್ಚ ಬಾಯಿ. ಇಲ್ಲ ನೀನು, ನೀವೇ ನೋಡ್ತಾ ಇದ್ರ, ಬರ್ರಿ. ನಂಗ್ ಗೊತ್ತಿಲ್ಲ ಮಮ್ಮಿ. ಎಲ್ಲಿಗೆ? ನಂಗೆ ಗೊತ್ತಿಲ್ಲ. ಹೋಗ್ಬೇಕಾರೆ ಇಬ್ರು ಬೇರೆ ಬೇರೆ ಹೋದ್ರು. ಬನ್ನಿ. ಬರ್ಬೇಕಾರೆ ಒಟ್ಟಿಗೆ ಬರ್ತಾವ್ರೆ. ಏನ್ ನಡೀತಾ ಇದಿಲ್ಲಿ? ನೀವೇ ನೋಡ್ತಾ ಇದ್ದೀರಾ? ಅದು ಕಚ್ಚಕ್ಕೆ ಬರ್ತಾವ್ರೆ. ಅಲ್ಲೆಲ್ಲ ಹೋಗ್ತಾ ಇದ್ದೀರಾ? ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ. ಅದೇ ಬೈ, ಬಾಲ್ಕನಿಗೆ ಹೋಗೋಣ, ಬಾಲಿಂದ ಕ್ಲೀನಾಗಿ ಕಾಣಿಸುತ್ತೆ. ನಿಮಗ್ ಸಪರೇಟ್ ಆಗಿ ಹೇಳ್ಬೇಕಾ? ಕೂತ್ಕೊಳ್ರಿ. ಹಾ, ಸರಿಯಾಗಿ ನೋಡ್ಕೊಳ್ಳಿ. ಇದು ನಿಮ್ಮನೆ. ಇಲ್ಲಿ ನೀವು ಕಿತ್ತಾಡ್ತಿರೋ, ಕಿರ್ಚಾಡ್ತಿರೋ, ಕಡೆಗೆ ಸತ್ರೂ ಪರವಾಗಿಲ್ಲ. ಇನ್ನೊಂದ್ಸತಿ ನಮ್ಮ ಮನೆಗೆ ಬಂದ್ರೆ ನೋಡಿ, ಮೃದುಲಾ ನಿಮ್ ಮಗಳೇ ಇರಬಹುದು, ಆದ್ರೆ ಈಗ ನನ್ನ ಹೆಂಡತಿ. ಅವಳನ್ನ ಹೇಗ್ ನೋಡ್ಕೋಬೇಕು ಅಂತ ನನ್ ಚೆನ್ನಾಗ್ ಗೊತ್ತಿದೆ. ಅರ್ಥ ಆಯ್ತಾ? ಯಾಕೆ ಹೀಗೆ ಮಾತಾಡ್ತಿದ್ದಿ ವಿವೇಕ್? ನಿಮ್ ಅತ್ತೆ ಮಾವನ್ಗೆ ಹೀಗೇನ ಗೌರವ ಕೊಡೋದು? ಗೌರವ? ನಾನ್ ಗೌರವ ಕೊಡೋದು ಅದನ್ನ ಸ್ವೀಕರಿಸೋ ಅರ್ಹತೆ ಇರೋರ್ಗೆ ಮಾತ್ರ, ನಿಮಗಲ್ಲ. ನೋಡ್ರಿ, ನೀವು ನಮಗೆ ಮದುವೆ ಮಾಡಿಸಿದ್ದೀರಾ, ಅಲ್ಲಿಗೆ ಮುಗಿದೋಯ್ತು. ಫಸ್ಟ್ ಆಫ್ ಆಲ್, ಹೆತ್ತೋರು ಮಕ್ಕಳಿಗೆ ಯಾವಾಗ ಮದುವೆ ಮಾಡಿಸ್ತಾರೆ ಹೇಳಿ? ಅವ್ರು ದೊಡ್ಡವರಾಗಿ ತಮ್ಮ ಲೈಫ್ ಅನ್ನ ತಾವೇ ಸಮರ್ಥವಾಗಿ ನಿರ್ವಹಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಬಂದ್ಮೇಲೆ. ಇದೆಲ್ಲ ನಿಮ್ಗೂ ಗೊತ್ತು, ಆದ್ರೆ ಎಲ್ಲದಕ್ಕೆ ಯಾಕೆ ಮುಗ್ ತುರ್ಸ್ಕೊಂಡ್ ಬರ್ತೀರಾ ನೀವು? ನಿಮ್ಮ ಅನುಭವಗಳನ್ನ ನಾವು ಅನುಸರಿಸಬೇಕು, ನಿಮ್ಮ ತಪ್ಪುಗಳಿಂದ ನಾವು ತಿದ್ಕೋಬೇಕು ಅಂತೆಲ್ಲ ಯಾಕೆ ಅನ್ಕೋತೀರಾ? ಯಾಕೆ? ನೀವೇನ್ ಮಾಡಿದ್ರಿ? ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೋ, ಅವಳು ಕೆನ್ನೆಗ್ ಬಾರಿಸು, ಅವಳನ್ನ ತಲೆ ಮೇಲೆ ಕೂರ್ಸ್ಕೋಬೇಡ ಅಂತೆಲ್ಲ ಹೇಳ್ಕೊಟ್ರಿ. ನೀವು ಗಂಡನ ಹೇಗ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಅವನ ಬಗ್ಗೆ ಯಾವಾಗಲೂ ಅನುಮಾನ ಪಡ್ತಾ ಇರಬೇಕು, ಅವನಿಂದ ನೀನೊಂದ್ ಕೈ ಮೇಲಿರ್ಬೇಕು ಅಂತೆಲ್ಲ ಹೇಳ್ಕೊಡ್ತೀರಾ. ಇದೆಲ್ಲ ನಿಮ್ಮ ಅನುಭವಗಳು, ಅದನ್ನ ನಾವು ಫಾಲೋ ಮಾಡ್ಬೇಕು ಅಂತ ಯಾಕೆ ಅನ್ಕೋತೀರಾ? ಯಾಕೆ? ನಮ್ ಜೀವನ ನಡೆಸೋದಕ್ಕೆ ನೀವ್ಯಾರು? ಅಲ್ಲ, ಒಂದ್ ದಿವಸ ಏನಾದ್ರು ಒಬ್ರ ಮೇಲೊಬ್ರು ಪ್ರೀತಿ ಇಡಿ, ನಂಬಿಕೆ ಇಡಿ ಅಂತೆಲ್ಲ ಹೇಳ್ಕೊಟ್ಟಿದ್ದೀರಾ ನೀವು? ಇಲ್ವಲ್ಲ? ಯಾಕೆ ಹೇಳಿ? ಆ ಎರಡು ಮುಖ್ಯವಾದ ಅಂಶಗಳನ್ನ ತಮ್ಮ ಜೀವನದಲ್ಲಿ ತಾವು ಅಳವಡಿಸ್ಕೊಳ್ಳೇ ಇಲ್ಲ. ನೋಡಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಮೃದುಲಾ ತುಂಬಾ ಚೆನ್ನಾಗಿ ಬದುಕ್ತೀವಿ. ನಮ್ಮಿಬ್ಬರ ಮಧ್ಯೆ ಬೆಟ್ಟದಷ್ಟು ಪ್ರೀತಿ, ಗೌರವ, ನಂಬಿಕೆ ಎಲ್ಲ ಇದೆ. ಅದನ್ನ ಯಾರು ಹಾಳು ಮಾಡೋದಿಕ್ ನಾನು ಬಿಡೋದಿಲ್ಲ. ಇನ್ನು ನೀವು ಈ ಮನೇಲಿ ಇರ್ತಿರೋ, ಜಗಳ ಆಡ್ಕೋತಿರೋ, ಒಬ್ರಿಗೊಬ್ರು ಕೊಂದ್ ಹಾಕೋತಿರೋ, ಅದನ್ನ ನಿಮಗೆ ಬಿಟ್ಟಿದ್ದು, ನಿಮ್ ಇಷ್ಟ. ಆದ್ರೆ ಮತ್ತೆ ನಾವ್ ಈ ಮನೆಗೆ ಬರೋದು ಅಂತ ಆದ್ರೆ ಅದು ನಿಮ್ಮ ಅಂತ್ಯಕ್ರಿಯೆಗೆ ಮಾತ್ರ. ಚಿಂದಿ ಉಡಾಯಿಸ್ಬಿಟ್ಟ. ಕೇಳ್ತಾ ಇದ್ರೆ ಸೀಟಿನೇ ಹೊಡಿಬೇಕು ಅನ್ಸುತ್ತೆ. ಸೀಟಿ ನೀನು ಈ ಪರ್ಸನಾಲಿಟಿ ಸೌಂಡ್ ಬರುತ್ತಾ? ಯಾಕೆ ಡೌಟಾ? ತೋರ್ಸ್ಲಾ? ಹೆಂಗೆ ಸೀಟಿ ಹೊಡೆದ್ರೆ ಹುಡುಗಿರು ಬೀಳ್ತಾರೆ ಅಂತ ಕೇಳಿದ್ದೆ, ಆದ್ರೆ ಬಿಲ್ಡಿಂಗ್ಗೆ ಬಿದ್ದೋಯ್ತಲ್ಲಪ್ಪ. ಅಯ್ಯಮ್ಮ. Nobody loves me. Nobody loves me too. ನಾನು ತುಂಬಾ ತಪ್ಪುಗಳನ್ನ ಮಾಡಿದ್ದೀನಿ ಅಲ್ವಾ? ನೀನು ಮಾತ್ರ ಅಲ್ಲ, ನಾನು ಕೂಡ. ನಾವು ಒಳ್ಳೆ ಉದ್ದೇಶದಿಂದಲೇ ಇದನ್ನೆಲ್ಲ ಮಾಡಿದ್ವಿ, ಅದರ ಪರಿಣಾಮ ಮಾತ್ರ ತಪ್ಪಾಗಿದೆ. ನಿಜ ರೀ. ನೋಡಿದ್ರ, ವಿವೇಕ್ ಎಷ್ಟು ಸ್ಪಷ್ಟವಾಗಿ ತಿಳಿಸಿ ಹೇಳ್ದ. ಅವನ್ಗಿಂತ ದೊಡ್ಡವರು ಅನುಭವಿಸಿದ್ರು, ಅವನ್ ಹಾಗೆ ನಮ್ಗೆ ಯಾಕೆ ಯೋಚನೆ ಮಾಡೋಕ್ ಬರ್ಲಿಲ್ಲ? ಯಾಕೆಂದ್ರೆ ನಾವು ನಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಿದ್ವಿ, ಅವ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ರೀ. ನಾವು ನಮ್ಮನ್ನ ಸರಿಪಡಿಸ್ಕೊಳ್ಳೋಕೆ ತುಂಬಾ ತಡ ಆಗಿದ್ಯಾ? ತಡ ಆಗಿದೆ, ಆದ್ರೂ ಪರವಾಗಿಲ್ಲ. ಮುಖ್ಯವಾಗಿ ನಮ್ಮ ಮಧ್ಯೆ ಇರೋ ಕೋಳಿ ಜಗಳಗಳನ್ನು ನಾವು ಬಗೆಹರಿಸ್ಕೋಬೇಕು. ಇಲ್ಲಿ ನೋಡು, ನನ್ನ ಮತ್ತು ವೀಣಾ ಮಧ್ಯೆ ನಿಜವಾಗ್ಲೂ ಏನ್ ನಡೀತು ಅಂತಂದ್ರೆ, ಅದು ನನ್ಗೆ ಬೇಕಾಗಿಲ್ಲ. ನಾನ್ ನಿಮ್ಮನ್ನ ನಂಬ್ತೀನಿ. ನಿಜವಾಗ್ಲೂ ನಾನು ಹಾಗೆ ನಿಂಗೆ ಹೊಡೆದಿದ್ದಕ್ಕೆ ನೋವಾಯ್ತಾ ತುಂಬಾ?
ಇಲ್ವಾ ಮತ್ತೆ? ಆದ್ರೆ ಈಗ ಅನ್ಸುತ್ತೆ ನೀವು ಹೊಡೆದಿದ್ರಲ್ಲಿ ತಪ್ಪೇನೂ ಇಲ್ಲ. ಚೇಚೆ, ನಾನು ಹಾಗೆ ಮಾಡಿದ್ದಕ್ಕೆಲ್ಲ ನನ್ನನ್ನು ಕ್ಷಮಿಸ್ಬಿಡು. ನಾನು ನಿಮ್ಮನ್ನ ಹಾಗೆಲ್ಲ ಮಾಡೋ ತರ ಮಾಡಿದಕ್ಕೆ ನೀವು ನನ್ನನ್ನು ಕ್ಷಮಿಸ್ಬೇಕು. ನಿಮ್ಮಿಬ್ಬರ ಮಧ್ಯೆ ರಾಜಿ ಪಂಚಾಯತಿ ಎಲ್ಲ ಮುಗಿತಾ? ವಿವೇಕ್, ನಮ್ಮಿಬ್ಬರನ್ನ ಕ್ಷಮಿಸ್ಬಿಡು. ನೀನು ಆಗ ಆಡಿದ ಮಾತುಗಳು ನಮ್ಮ ಕಣ್ಣು ತೆರೆಸಿವೆ ವಿವೇಕ್. ಮಕ್ಕಳು ಬೆಳೆದು ದೊಡ್ಡವರಾದಾಗ ತಂದೆ ತಾಯಂದಿರು ಅವರಿಗೆ ಗೌರವ ಕೊಡಬೇಕು ಹೊರತು ತಮ್ಮನ್ನು ಅವರ ಮೇಲೆ ಹೇರೋಕ್ ಹೋಗಬಾರದು. ನಿಮಗೆ ಆ ಗೌರವ ನಾವು ಕೊಡದೇ ಇದ್ದಿದ್ದಕ್ಕೆ ನಮ್ಮನ್ನು ಕ್ಷಮಿಸ್ಬಿಡು. ಆಯ್ತು. ನಿಮ್ ಕತೆ ಏನು? ಇನ್ನೂ ಇವ್ರ ಬಗ್ಗೆ ಅನುಮಾನನಾ? ಅಯ್ಯೋ ಇಲ್ಲಪ್ಪ, ನಾನಾಗ್ಲೇ ಇವ್ರ ಕ್ಷಮೆ ಕೇಳಿದ್ದೀನಿ ಅಲ್ವಾ? ಆದ್ರೆ ವಿವೇಕ್, ನಮ್ಮ ಅಂತ್ಯಕ್ರಿಯೆಗೆ ಬರ್ತೀನಿ ಅಂತ ಹೇಳಿದ್ಯಲ್ಲ, ನಮ್ಮ ಮನಸ್ಸಿಗೆ ತುಂಬಾ ನೋವಾಯ್ತು. ನೋವಾಗ್ಲಿ ಅಂತಾನೆ ಹಾಗೆ ಮಾತಾಡಿದ್ದು. ನೀವಿಬ್ರು ಪರಸ್ಪರ ನೋಯಿಸ್ಕೊಳ್ಳೋದಲ್ದೆ ನಮ್ಮನ್ನು ತುಂಬಾ ನೋಯಿಸಿದ್ದೀರಾ, ಅದಕ್ಕೆ. ಆದ್ರೆ ಈಗ ನೀವು ನಿಮ್ ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಅದಕ್ಕೆ ನಾನು ಹಾಗೆ ಮಾತಾಡಿದ್ದಕ್ಕೆ ಐ ಆಮ್ ಸಾರಿ. ವಿವೇಕ್, ನನ್ಗೆ ನನ್ ಮಕ್ಕಳನ್ನ ನೋಡ್ಬೇಕು ಅನಿಸ್ತಿದೆ, ಕರ್ಕೊಂಡು ಹೋಗ್ತೀಯಾ? ಇಲ್ಲ. ಮೃದುಲಾ, ನನ್ ವೀರ ಬಂದ್ಬಿಟ್ಲು. ಸ್ಟೈಲ್ ನೋಡು, ಓಡ್ಬೇಕಾದ್ರೂ ಸ್ಲೋ ಮೋಷನ್ ಅಲ್ಲಿ, ಬರ್ಬೇಕಾದ್ರೂ ಸ್ಲೋ ಮೋಷನ್ ಅಲ್ಲಿ. ಯಾಕೆ? ಮದುವೆ ಆದ್ಮೇಲೆ ಸ್ಲೋ ಮೋಷನ್ ಆಗದೆ ಇದ್ರೆ ಅದನ್ನ ನಾನ್ ನೋಡ್ಕೋತೇನೆ. ನಾವು ನಿಮಗೆಲ್ಲ ತುಂಬಾ ನೋವು ಕೊಟ್ವಿ, ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ಹೀಗೆಲ್ಲ ಆಗಲ್ಲ. ಸರಿ, ನಾವು ನಿಮ್ನ ಕ್ಷಮಿಸ್ತೀವಿ, ಆದ್ರೆ ಒಂದ್ ಷರತ್ ಮೇಲೆ. ಏನ್ ಷರತ್ತು? ಏನು? ಮತ್ತೊಂದು ಮದುವೆನಾ?